ಹಲೋ, ಗುಡ್ ಮಾರ್ನಿಂಗ್ ಟು ಆಲ್ ಆಫ್ ಯು. ಈಗ ನಿಮಗೆ ಲಗ್ನಾಧಿಪತಿಯು ಸುಮಾರು ಮನೆಗಳಿಗೆ ಕಾರಕನಾಗ್ತಾನೆ. ಆ ಮನೆಯ ಮ್ಯಾಟರ್ಸ್ ಬಗ್ಗೆ ಅವನಿಗೆ ಅಧಿಪತಿ ಅಂತ ಹೇಳ್ಬೋದು. ಈಗ ಮಿಥುನ ಲಗ್ನ ಅಂತ ತೆಗೆದುಕೊಳ್ಳಿ. ಈಗ ನನ್ನದೇ ಲಗ್ನ, ಇದು ಕುಂಡಲಿ. ಮಿಥುನ ಲಗ್ನಾಧಿಪತಿ ಯಾರು? ಬುಧ. ಬುಧ ಯಾವ ಯಾವ ರಾಶಿಗಳಿಗೆ ಅಧಿಪತಿ? 1ನೇ ಮನೆಗೆ ಮತ್ತು 4ನೇ ಮನೆಗೆ ಅಧಿಪತಿ. ಎಲ್ಲಿರುವ? 5ನೇ ಮನೆಯಲ್ಲಿದ್ದ. ಯಾವ ನಕ್ಷತ್ರದಲ್ಲಿದ್ದ? ಚಿತ್ತಾ ನಕ್ಷತ್ರದಲ್ಲಿ ಇದ್ದಾನೆ. ಚಿತ್ತಾ ನಕ್ಷತ್ರದ ಅಧಿಪತಿ ಯಾರು? ಮಂಗಲ್. ಮಂಗಲ್ ಯಾವ್ಯಾವ ರಾಶಿಗೆ ಅಧಿಪತಿ? 6 ಮತ್ತು 11ನೇ ಮನೆಗೆ. 7ನೇ ಮನೆಯಲ್ಲಿದ್ದ, 6 ಮತ್ತು 11ಕ್ಕೆ ಅಧಿಪತಿ. ಅರ್ಥ ಆಯ್ತಾ? ಸೊ ಆದ್ದರಿಂದ ಒಂದು ಫಸ್ಟ್ ನೀವು ಏನು ಹೇಳಬೇಕಂದ್ರೆ, ಸೊ ಲಗ್ನ ಲಾರ್ಡ್ ಹ್ಯಾಸ್ ಕನೆಕ್ಟೆಡ್ ಟು ಫಸ್ಟ್ ಹೌಸ್, 4th ಹೌಸ್, 5th ಹೌಸ್, 6th ಹೌಸ್, 7th ಹೌಸ್ ಆ್ಯಂಡ್ 11th ಹೌಸ್. ಇದಿಷ್ಟು ಅಂದರೆ ಏನು? ಫಸ್ಟ್ ಹೌಸ್ ಇಸ್ ತನುಭಾವ, ನಿಮ್ಮ ಕ್ಯಾರೆಕ್ಟರ್, ಗುಣಗಳು ಹಾಗೂ ವ್ಯಕ್ತಿತ್ವ, ಅದು ಫಸ್ಟ್ ಹೌಸ್. ಸೆಕೆಂಡ್ ಹೌಸ್ ಇಲ್ಲ, ಇದು 4ನೇ ಮನೆ, ಸುಖಸ್ಥಾನ, ಹ್ಯಾಪಿ ಹೋಮ್, ಮತ್ತು ತಾಯಿಯ ಮನೆ, ಹೈಸ್ಕೂಲ್ ವಿದ್ಯಾಭ್ಯಾಸದ ಮನೆ, ವಾಹನದ ಮನೆ, ಆಯಿತಾ, ವೆಹಿಕಲ್ಸ್ ಹೌಸ್. ಆಮೇಲೆ 6th ಹೌಸ್ ಫಾರ್ ಋಣ, ರೋಗ, ರಿಪು. ಋಣ ಅಂದರೆ ಸಾಲ, ರೋಗ ಅಂದರೆ ಡಿಸೀಸ್. ನೋಡಿ, ಕನ್ನಡದಲ್ಲಿ ಇದ್ದದನ್ನು ಇಂಗ್ಲೀಷಲ್ಲಿ ಹೇಳ್ತಾ ಇದ್ದೀನಿ. ಆಮೇಲೆ ಋಣ, ರೋಗ, ರಿಪು. ರಿಪು ಮೀನ್ಸ್ ಶತ್ರುಗಳು, ಎನಿಮೀಸ್. ಓಕೆ. ಆಮೇಲೆ ರುಟೀನ್ಸ್, ಡೈಲಿ ರುಟೀನನ್ನು 6ನೇ ಮನೆಯಿಂದ ನೋಡ್ತೇವೆ. ಕ್ಯಾರಿಯರ್, ಈಗ ಹೊಸದಾಗಿ ಬಿ ಮಾಡಿ MTech ಮಾಡಿದ್ದಾನೆ, ಕೆಲಸ ಹುಡುಕ್ತಾನೆ, ಅವನಿಗೆ 6th ಹೌಸ್ ನೋಡಬೇಕಾಗತ್ತೆ, 6th ಭಾವ. ಆಯಿತಾ? ಪ್ರೊಫೆಷನ್ 10th ಭಾವ ನೋಡಬೇಕು. ಆಮೇಲೆ ಏನು? 7ನೇ ಮನೆ ನೋಡ್ಬೇಕು, ಸ್ಪೌಸಿನ ಮನೆ, ಯಾಕಂದರೆ ಮಂಗಲಲ್ಲಿದ್ದಾನೆ. ಮಂಗಲ ಅಧಿಪತಿ 6 ಮತ್ತು 11ನೇ ಮನೆ, ಲಾಭಾಧಿಪತಿ. ಓಕೆ. ಸೊ ಇದಿಷ್ಟು ಮನೆಗಳ ಮ್ಯಾಟರ್ಸ್. ಆಮೇಲೆ 7ನೇ ಮನೆ ಸ್ಪೌಸ್, ಬಿಸ್ನೆಸ್ ಪಾರ್ಟ್ನರ್ಶಿಪ್. 11ನೇ ಮನೆ ಲಾಭ, ಹಿರಿಯಣ್ಣನ ಮನೆ. ನೋಡಿ, ಇಲ್ಲಿ ಗುರು ವಕ್ರಿ. ಹಿರಿಯಣ್ಣ ಏನು? ನನಗೆ ಸಹಾಯ ಮಾಡ್ತಾನೆ, ಆದರೆ ಹೃದಯಪೂರ್ವಕ ಸಹಾಯವನ್ನು ಮಾಡುವುದಿಲ್ಲ. ಹಿ ಈಸ್ ನಾಟ್ ಹೆಲ್ಪಿಂಗ್. ಯಾಕಂದರೆ ಗುರು ವಕ್ರಿ, ಅವನು ಬುದ್ಧಿ ವಕ್ರಿ, ಅವನು ಮಾಡೋದೆಲ್ಲ ವಕ್ರಿ ಅಂತ. ಅರ್ಥ ಆಯ್ತಾ? ಈ ರೀತಿಯಾಗಿ ನೀವು ಅನಾಲಿಸಿಸ್ ಮಾಡಿದರೆ ಗೆಲ್ತೀರಾ. ಈಗ ಇನ್ನೊಂದು ಜಾತಕವನ್ನು ಕೊಡ್ತೇನೆ ನಿಮಗೆ. ಇದು ನಮ್ಮ ಮೊಮ್ಮಗನ ಜಾತಕ, ಚಿ ಸಿದ್ಧಾಂತ್ ರಾವ್. ಓಕೆ. ಈಗ ಇಲ್ಲಿ ರಾವ್ ಸಿದ್ಧಾಂತ್ ಎಲ್ಲಿದ್ದಾನೆ ನೋಡೋಣ. RAO. ಇಲ್ಲಿದೆ. ಎಸ್, ನೋಡಿ, ಈಸ್ ಮಕರ ಲಗ್ನ ಮ್ಯಾನ್. ಲಗ್ನಾಧಿಪತಿ ಯಾರು? ಶನಿ. ಶನಿಯಲ್ಲಿದ್ದಾನೆ, 8ನೇ ಮನೆಯಲ್ಲಿದ್ದಾನೆ. ಶನಿ ಯಾವುದಕ್ಕಲ್ಲ? ಲಗ್ನಾಧಿಪತಿಗೂ ಹಾಗೂ 2, 1, 2, 8. 1, 2, 8. ಶನಿ ಯಾವ ನಕ್ಷತ್ರದಲ್ಲಿದ್ದಾನೆ? ಶನಿ ಇರುವ ನಕ್ಷತ್ರ ಪೂರ್ವ ಪಾಲ್ಗುಣಿ 1. ಓಕೆ. ಪುಬ್ಬ ನಕ್ಷತ್ರ, ಮಗ ಪುಬ್ಬ. ಪುಬ್ಬ ನಕ್ಷತ್ರ ಯಾವುದಕ್ಕೆ? ಶುಕ್ರ. ಪುಬ್ಬ 1. ಶುಕ್ರ ಎಲ್ಲಿದ್ದಾನೆ? ಅಗೇನ್ 8ನೇ ಮನೆ. ಯಾವುದಕ್ಕೆಲ್ಲ ಅಧಿಪತಿ? ನೋಡಿ, ಅವನು 10 ಮತ್ತು 5ನೇ ಮನೆ, 5 ಮತ್ತು 10ರ ಅಧಿಪತಿ. ಓಕೆ. ಅಂದರೆ ಇವನ ಕೇಸಲ್ಲಿ 1, 5, 8, 10 ಇದಿಷ್ಟು ಕಾರಕತ್ವ. 1 ಅಂದರೆ ನಿಮಗೆ ತನುಭಾವ ಹೇಳಿದ್ದೇನೆ. 5 ಅಂದರೆ ಹೈಯರ್ ಎಜುಕೇಷನ್, ಹಾಗೆ ಪೂರ್ವಪುಣ್ಯ ಸ್ಥಾನ. ಓಕೆ, ಹೈಯರ್ ಎಜುಕೇಷನ್. ಆಮೇಲೆ 8ಮ ಸ್ಥಾನ ಸೀಕ್ರೆಟ್ ಹೌಸ್, ಅಕ್ಕಲ್ಟ್ ಮನೆ, ಶುಕ್ರ ಮತ್ತು ಶನಿ. ಓಕೆ. ಶುಕ್ರ ಶನಿ ಒಟ್ಟಿಗೆ ಇದ್ದಾರೆ ನೋಡಿ. ಶುಕ್ರ ಇಸ್ ಐಷಾರಾಮಿ,
ಸ್ಯಾಟರ್ನ್ ಇಸ್ ಡಿಲೇಸ್. ಆಮೇಲೆ 10ನೇ ಮನೆ ವೃತ್ತಿ, ಸಿ ಕಾರಕ, ಶನಿ ಈಸ್ ಕಾರಕೋ, ಇದು ವೃತ್ತಿ ಕಾರಕ, ಪ್ರೊಫೆಷನ್ ಕಾರಕ, ಅದು ಕೂಡ ಹೇಳುತ್ತೆ. ಅಂದರೆ ಒಂದು ಸಪೋಸ್ ನಿಮ್ಮ ಡಿಗ್ರಿ ಇಲ್ಲಿ 14 ಡಿಗ್ರಿ ಇದೆ, 14 ಡಿಗ್ರಿ ಬದಲು ಒಂದು ವೇಳೆ 2 ಡಿಗ್ರಿ ಇದ್ದರೆ ಪೂರ್ವ ಪಾಲ್ಗುಣಿ ಬರೋದಿಲ್ಲ, ಮಗ ಬರ್ತದೆ. ಓಕೆ, ಆವಾಗ ಮಗ ಎಲ್ಲಿದ್ದಾನೆ? ಕೇತು. ಕೇತು ಎಲ್ಲಿದ್ದಾನೆ? 7ನೇ ಮನೆಯಲ್ಲಿದ್ದಾನೆ. ಹಾಗೆ ಹೇಳಬೇಕು 7. ಓಕೆ, ಲಗ್ನ ಕೇತು 7, ಮಗ ನಕ್ಷತ್ರ. ಆಮೇಲೆ ಶನಿ 8 ಲಗ್ನಾಧಿಪತಿ 1, 2, 7, 8 ಇಷ್ಟು ಹೇಳಬೇಕಾಗುತ್ತೆ. ಸಪೋಸ್ ಈ 14 ಡಿಗ್ರಿ ಬದಲು ಅವನಿಗೆ 29 ಡಿಗ್ರಿ ಅಂತ ತಿಳ್ಕೊಳ್ಳಿ, ಆವಾಗ ಧನಿಷ್ಠ ನಕ್ಷತ್ರಕ್ಕೂ ಬರ್ತದೆ. ಪೂರ್ವ ಪಾಲ್ಗುಣಿ ಬಿಟ್ಟು ಪುಬ್ಬ ಬಿಟ್ಟು ಧನಿಷ್ಠ. ಓಕೆ, ಧನಿಷ್ಠ ಅಂದರೆ ಅಗೈನ್ ಮಂಗಲ್. ಮಂಗಲ್ ಎಲ್ಲಿದ್ದಾನೆ? 8ನೇ ಮನೆಯಲ್ಲಿದ್ದಾನೆ. ಅಧಿಪತಿ ಯಾವುದಕ್ಕೆ? 11 ಮತ್ತು 4ನೇ ಮನೆಗೆ. ಸೊ ಫಸ್ಟು ಲಗ್ನಾಧಿಪತಿ 1, 2, ಆಮೇಲೆ ಕುಜ ಅಂದರೆ 4, ಶನಿ 5, 8, ಆಮೇಲೆ 11. ಇದಿಷ್ಟು ಮ್ಯಾಟರ್ಸ್ ತಗೊಳ್ಬೇಕಾಗತ್ತೆ. ಅರ್ಥ ಆಯ್ತಾ? ಈಗ ಬರೋಣ ಅವನ ಅಮ್ಮ. ಸಾರಿ, ದಿಸ್ ಈಸ್ ಉಮೇಶ್ ಅವರ ಜಾತಕವನ್ನು ನೋಡೋಣ. ಅವರು ಮಿಥುನ ಲಗ್ನನೇ. ಓಕೆ, ಲಗ್ನಾಧಿಪತಿ 1 ಮತ್ತು 4 ಮತ್ತು 7ರಲ್ಲಿ ಇದ್ದಾನೆ. ಯಾವ ನಕ್ಷತ್ರದಲ್ಲಿ? ಉತ್ತರಾಷಾಢ ನಕ್ಷತ್ರ. ಉತ್ತರಾಷಾಢ ನಕ್ಷತ್ರ ಅಧಿಪತಿ ರವಿ ಈಸ್ ಆಲ್ಸೋ 8ನೇ ಮನೆಯಲ್ಲಿದ್ದಾನೆ. ಅಂದರೆ 3ನೇ ಮನೆ ಅಧಿಪತಿ. ಅಂದರೆ 1, 3, 4, ಆಮೇಲೆ 7, 8 ಇದಿಷ್ಟು ಮ್ಯಾಟರ್ಸಿಗೆ ಕಾರಕನಾಗ್ತಾನೆ ಅಂತ ಹೇಳಬೇಕಾಗುತ್ತೆ. ಈಗ ಇನ್ನು ಅವನ ಅಮ್ಮನ, ಯಾರು? ಸಿದ್ಧಾಂತನ ಅಮ್ಮನ ನೋಡೋಣ. ಅವರು ಮಿಥುನ ಲಗ್ನನೇ. ಮಿಥುನ ಲಗ್ನದಲ್ಲಿ ಲಗ್ನಾಧಿಪತಿ ಬುಧ 7ನೇ ಮನೆಯಲ್ಲಿದ್ದಾನೆ. 1, 4, 7 ಆಯಿತು. ಬುಧ ಯಾವ ನಕ್ಷತ್ರದಲ್ಲಿದ್ದಾನೆ? ಮೂಲಾ ನಕ್ಷತ್ರದ. ಕೇತು ಎಲ್ಲಿದ್ದಾನೆ? 9ನೇ ಮನೆ. ನೋಡಿ, ಗುಡ್ ಲಕ್, 9ನೇ ಮನೆ. ಸೊ ಕೇತು 9ನೇ ಮನೆ. ಸೊ ಆ ರೀತಿ 9ನೇ ಮನೆಯಲ್ಲಿ ಶನಿ ಮನೆಯಲ್ಲಿದ್ದಾನೆ. ಶನಿದು ಹೇಳ್ಬೋದು 3, ಆಮೇಲೆ 8, 9, 3, 7, 8, 9 ಈ ರೀತಿ ನೀವು ಕೊಡ್ಬೋದು. ಇದಕ್ಕೆ ಯಾಕೆ ಹೇಳ್ತೇನೆ ಅಂದರೆ, ಕೆಲವ್ರು ಬರೇ ಬುಧ 7ನೇ ಮನೆಯಲ್ಲಿದ್ದಾನೆ, ಸೊ ಸ್ಪೋಸ್ ಬರೋರು ಇಂಟೆಲಿಜೆಂಟ್ ಇರ್ತಾರೆ, ಬುದ್ಧಿಜೀವಿಗಳಿರ್ತಾರೆ, ಓಕೆ ಅಂತ ಹೇಳ್ತಾರೆ. ಅದು ಒಂದೇ ಅಲ್ಲ, ಅವರು ಇವರ ಪರ್ಸ್ನಾಲಿಟಿಗೂ ಕಾರಕನಾಗ್ತಾರೆ, ಸುಖಕ್ಕೂ ಕಾರಕನಾಗ್ತಾರೆ. ಬುಧ 1 ಮತ್ತು 4ರ ಅಧಿಪತಿ ಆದ್ದರಿಂದ ಬುಧ ಉತ್ತರಾಷಾಢ ನಕ್ಷತ್ರ ಅಂದರೆ ರವಿ ಸ್ಥಾನದಲ್ಲಿರೋದ್ರಿಂದ ಕಮ್ಯುನಿಕೇಷನ್, ಇವರುಗಳ ಕಮ್ಯುನಿಕೇಷನ್ ಎಕ್ಸಲೆಂಟ್ ಇರ್ತದೆ. ರೈಟಿಂಗ್ ಕಮ್ಯುನಿಕೇಷನ್ ಮಾತು ಅಲ್ಲ, ರೈಟಿಂಗ್. ಆಮೇಲೆ ಅವರು ರವಿ ಎಲ್ಲಿರೋದು? ಸಪ್ತಮದಲ್ಲಿ ಇರೋದು. ಓಕೆ, ಸೊ ಆವಾಗ 7ನೇ ಮನೆಯಲ್ಲಿ ರವಿ ಅಂದರೆ ಸ್ಪೌಸ್, ಎಗೋಯಿಸ್ಟಿಕ್. ಇವರ ಹಸ್ಬೆಂಡ್ ಸ್ವಲ್ಪ ಅಹಂಕಾರಿ, ಓಕೆ ಇರ್ತಾರೆ. ಕುಜ ಇರೋದ್ರಿಂದ ಸಿಟ್ಟು, ಬುಧ ಇರೋದ್ರಿಂದ ಇಂಟೆಲಿಜೆಂಟು, ಇದೆಲ್ಲ ಒಟ್ಟಿಗೆ ಹೇಳ್ಬೋದು. ಆವಾಗ ಅದು ಪರ್ಫೆಕ್ಟ್ ಬರ್ತದೆ ನಿಮಗೆ. ಅರ್ಥ ಆಯ್ತಾ? ಈ ರೀತಿಯಾಗಿ ಹೇಳಿ ನೀವು ಪ್ರಿಡಿಕ್ಷನ್ ಕೊಡಬೇಕೇ ವಿನ ಸುಮ್ಮನೆ ಅಲ್ಲ. ಇಲ್ಲಿಗೆ ನಾನು ಮುಕ್ತಾಯ ಮಾಡ್ತೇನೆ. ನೋಡಿ, ಇದೆಲ್ಲ ಕೊಟ್ಟಿದ್ದೇನೆ, ಎಕ್ಸಾಂಪಲ್ಸ್ ಎಲ್ಲ ಸುಮಾರು ಕೊಟ್ಟಿದ್ದೇನೆ. ಸೊ ಅದನ್ನು ಎಲ್ಲ ವಿವರಣೆ ಕೊಡೋದಿಲ್ಲ ನಿಮಗೆ ಇದಿಷ್ಟು ಎಕ್ಸಾಂಪಲಿಂದ ನೀವು ಮಾಡಬೇಕು. ಆಯಿತಾ? ತುಂಬ ಧನ್ಯವಾದಗಳು. ಆಮೇಲೆ ಇಲ್ಲಿ ಇನ್ನೇನು ನೀವು ಹೇಳ್ತೀರಾ ಅಂದರೆ, ಇದು ಪರಾಶರ. ಇನ್ನು KP ಸಿಸ್ಟಮಲ್ಲಿ ನಾವು ಕೋಆರ್ಡಿನೇಟ್ಸ್ ಹಾಕಿ ಪರ್ಫೆಕ್ಷನಿಗೆ ಹೋಗ್ತೇವೆ. KP ಸಿಸ್ಟಮ್ ಅಂದರೆ ಈಗ ಮದುವೆ 2, 7, 11. ಆಮೇಲೆ ಅವನಿಗೆ ಜಾಬ್ ಅಂದ್ಕೊಳ್ಳೆ 6, 10 ಬರಲೇಬೇಕು. 10, 11. ಓಕೆ, ಸೊ 1, 4, 6, 10, 11 ಬಂದರೆ ಎಕ್ಸಲೆಂಟ್ ಜಾಬ್ ಅಂತ ಹೇಳ್ತೇವೆ.
ಈ ರೀತಿಯಾಗಿ ಕೆ ಪಿ ಸಿಸ್ಟಮ್ ಒಂದೊಂದು ಸಿಸ್ಟಮಲ್ಲಿ ಡಿಫ್ರೆಂಟ್ ರೀತಿ ಇರುತ್ತೆ ಅಂತ ಇಟ್ಕೊಳ್ಳಿ. ಇಲ್ಲಿಗೆ ಮುಕ್ತಾಯ ಮಾಡ್ತಾನೆ. ಧನ್ಯವಾದ.